ಗಲಾತ್ಯ 3ನೇ ಅಧ್ಯಾಯ 14ನೇ ವಚನದಲ್ಲಿ ಓದುವಾಗ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಯೇಸು ನಮಗಾಗಿ ಶಿಲುಬೆಯಲ್ಲಿ ಶಾಪವಾದನು. ಅದೇ ಈ ವಾಕ್ಯ ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಿ ನಮ್ಮ ಜೀವಿತವನ್ನು ಆಶೀರ್ವದಿಸಲು ಯೇಸು ಶಿಲುಬೆಯಲ್ಲಿ ಶಾಪವಾದನು. ಮರ ಅಂದರೆ ಶಿಲುಬೆಯ ಮರ. ಅದರಲ್ಲಿ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂದು ಎಣಿಸಲ್ಪಟ್ಟಿತ್ತು. ಹಾಗಾದರೆ ಯೇಸು ಶಿಲುಬೆಯಲ್ಲಿ ನಮಗಾಗಿ ರಕ್ತ ಸುರಿಸಿ ಸತ್ತಾಗ ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಹಾಕಿದರು ಅಲ್ಲವೇ? ಯೇಸು ಕ್ರಿಸ್ತನ ದಿನಗಳಲ್ಲಿ ಅನೇಕರನ್ನು ಶಿಲುಬೆಯಲ್ಲಿ ಜಡಿದು ರೋಮನ್ ಸರ್ಕಾರ ಕೊಂದಿತು. ಆದರೆ ಯಾರ ತಲೆಯಲ್ಲೂ ಮುಳ್ಳಿನ ಕಿರೀಟ ಇರಲಿಲ್ಲ. ಯೇಸುವಿನ ತಲೆಯಲ್ಲಿ ಮಾತ್ರ ಮುಳ್ಳಿನ ಕಿರೀಟ. ಅದು ಯಾವುದಕ್ಕೆ ಸೂಚಿಸುತ್ತದೆ ಅಂದುಕೊಳ್ಳುತ್ತೀರಾ? ಆದಿಕಾಂಡ 3ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಓದಿದರೆ, ಪಾಪದ ನಿಮಿತ್ತ ದೇವರು ಭೂಮಿಯನ್ನು ಶಪಿಸುವಾಗ ಇನ್ನು ಮೇಲೆ ಈ ಭೂಮಿಯು ಮುಳ್ಳುಗಳನ್ನು ಕಳೆಗಳನ್ನು ಬೆಳೆಸುವುದು ಎಂಬುದಾಗಿ. ಅಂದರೆ ದೇವರು ಮೊದಲು ಅದನ್ನು ಸೃಷ್ಟಿಸಲೇ ಇಲ್ಲ. ಮುಳ್ಳಿನ ಮರ ಗಿಡಗಳು ನೋಡುತ್ತೀರಾ ಅಲ್ಲವೇ? ಈಗ ದೇವರು ಅಂದರೆ ಮೊದಲು ಸೃಷ್ಟಿಯಲ್ಲಿ ಉಂಟು ಮಾಡಲೇ ಇಲ್ಲ. ಆತನು ಉಂಟು ಮಾಡಿದ್ದು ಎಲ್ಲವೂ ಆಗಿದ್ದವು. ಒಳ್ಳೆಯ ಹಣ್ಣುಗಳನ್ನು ಕೊಡುವಂತಹ ಮರಗಳು, ಒಳ್ಳೆಯ ಹೂವಿನ ಗಿಡಗಳು, ಒಳ್ಳೆಯ ಮೂಲಿಕೆಗಳನ್ನು ಉಂಟು ಮಾಡಿದನು ಎಂಬುದಾಗಿ ಬೈಬಲ್ನಲ್ಲಿ ಇದೆ. ಮನುಷ್ಯನ ಪಾಪಗಳಿಂದ ಭೂಮಿ ಶಾಪಿಸಲ್ಪಟ್ಟ ಆಗಲೇ ಈ ಮುಳ್ಳುಗಳು, ಅಂದರೆ ಆ ಮುಳ್ಳುಗಳು ಶಾಪವನ್ನು ಸೂಚಿಸುತ್ತದೆ. ಹಾಗಾದರೆ ಈ ಮನುಕುಲವನ್ನು ಪ್ರತಿಯೊಬ್ಬನಿಗೂ ಶಾಪ ಪೀಡಿಸುತ್ತಿದೆ. ಇದು ರಹಸ್ಯವಾಗಿದ್ದುಕೊಂಡು ಅನೇಕ ಕುಟುಂಬವನ್ನು ಹಾಳು ಮಾಡುತ್ತಿದೆ. ಎಷ್ಟೇ ಭಕ್ತಿಯಿಂದ ಇದ್ದರೂ ಶಾಪ ಹೋಗುತ್ತಿಲ್ಲ. ಇದರಿಂದ ಬಿಡುಗಡೆ ಹೇಗೆ? ಯೇಸು ಶಿಲುಬೆಯಲ್ಲಿ ಶಾಪವಾದರು. ಆತನು ಬಂದು ಶಾಪಕ್ಕೆ ಪರಿಹಾರವನ್ನು ಉಂಟು ಮಾಡಿದರು. ತನ್ನ ತಲೆಯ ಮೇಲೆ ಆ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಂಡು ನಮ್ಮೆಲ್ಲರ ಶಾಪಗಳನ್ನು ಆತನ ಮೇಲೆ ಬರಲಿ ಎಂದು, ನನ್ನ ಮಕ್ಕಳು, ನನ್ನ ಜನರು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಶಾಪವಾದನು. ನಿಮ್ಮ ಮೇಲೆ ಆತನಿಗೆ ಎಷ್ಟೊಂದು ಪ್ರೀತಿ ನೋಡಿದ್ದೀರಾ? ನಿಮ್ಮ ಶಾಪಗಳನ್ನು ಮಾರ್ಪಡಿಸಲು ಆತನೇ ಶಿಲುಬೆಯಲ್ಲಿ ಆತನೇ ಶಾಪವಾಗಿ ತೂಗಿ ಸತ್ತನು. ನಮ್ಮ ಪಾಪಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ತುಕೊಂಡನು, ಶಾಪಗಳನ್ನು ಹೊತ್ತುಕೊಂಡನು. ನೀವು ಅದನ್ನು ನಂಬಿ, ಯೇಸುವೇ, ನಿಮ್ಮ ರಕ್ತದ ಶಕ್ತಿಯಿಂದ ನನ್ನನ್ನು ತೊಳೆಯಿರಿ, ನನ್ನ ಕುಟುಂಬವನ್ನು ಪರಿಶುದ್ಧಪಡಿಸಿರಿ, ಈ ಶಾಪದಿಂದ ಬಿಡುಗಡೆ ಕೊಡಿರಿ. ನೀವು ಶಿಲುಬೆಯಲ್ಲಿ ನನಗಾಗಿ ಶಾಪವಾದಿರಿ, ಈ ಶಾಪದಿಂದ ನನ್ನ ಕುಟುಂಬಕ್ಕೆ ಬಿಡುಗಡೆ ಕೊಡಿ ಎಂದು ಪ್ರಾರ್ಥಿಸಿ ನೋಡಿ. ತಕ್ಷಣ ಬದಲಾವಣೆ ಬರುವುದು. ಆ ಮಾತನ್ನು ಹೇಳಿ ಶಿಲುಬೆಯನ್ನು ನೆನೆಸಿ ಆ ರಕ್ತವನ್ನು ಪ್ರೋಕ್ಷಿಸಿ ನೀವು ಪ್ರಾರ್ಥಿಸಬೇಕು. ಆ ಶಾಪದ ಕಟ್ಟುಗಳು ಕಡಿಯಲ್ಪಟ್ಟ ಕೂಡಲೇ ಶಾಪದಿಂದ ಬಂದ ವ್ಯಾಧಿ ನೀಗುತ್ತದೆ, ಶಾಪದಿಂದ ಬಂದಂತಹ ದರಿದ್ರ ಹೋಗುತ್ತದೆ, ಶಾಪದಿಂದ ಬಂದಂತಹ ಸಾಲದ ಸಮಸ್ಯೆ ಹೋಗುತ್ತದೆ, ಶಾಪದಿಂದ ಬಂದಂತಹ ತಡೆಗಳು ನೀಗುತ್ತವೆ. ಈ ರೀತಿ ದೊಡ್ಡ ಆಶೀರ್ವಾದಗಳನ್ನು ನೀವು ಕಾಣುವಿರಿ.